ದ ಡಿಬೇಟ್ಗೆ ಸ್ವಾಗತ. ನಮಸ್ಕಾರ. ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಿತ್ಯ ಕರ್ಮಗಳನ್ನ ಹೇಗೆ ಪಾಲಿಸಬೇಕು ಅನ್ನೋ ಬಗ್ಗೆ ಬಹಳ ಸೂಕ್ಷ್ಮವಾದ ಪ್ರಶ್ನೆಗಳು ಏಳ್ತವೆ. ಅಂತಹ ಒಂದು ಸಂದರ್ಭವೇ ಆಶೌಚ. ಹೌದು. ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ ಜನನ ಆದಾಗ, ಸೂತಕ ಅಥವಾ ಮರಣ ಸಂಭವಿಸಿದಾಗ ಮೃತಕ ಅಂತ ಕರೆಯಲ್ಪಡುವ ಒಂದು ತಾತ್ಕಾಲಿಕ ಅಶುದ್ಧತೆಯ ಅವಧಿಯನ್ನ ಆಚರಿಸಲಾಗುತ್ತೆ. ಇದನ್ನೇ ನಾವು ಆಶೌಚ ಅನ್ನೋದು. ಈ ಸಮಯದಲ್ಲಿ ಅನೇಕ ದೈಹಿಕ ಮತ್ತು ಮಾನಸಿಕ ನಿರ್ಬಂಧಗಳಿರ್ತವೆ ಮತ್ತು ಪೂಜೆ, ಜಪದಂತಹ ಹಲವು ನಿತ್ಯ ಕರ್ಮಗಳನ್ನು ನಿಲ್ಲಿಸಲಾಗುತ್ತೆ. ಆದರೆ ಸಂಧ್ಯಾವಂದನೆಯಂತಹ ಅತ್ಯಂತ ಪ್ರಮುಖವಾದ ನಿತ್ಯ ಕರ್ಮವನ್ನ ಸಂಪೂರ್ಣವಾಗಿ ಬಿಡಲು ಶಾಸ್ತ್ರಗಳು ಅನುಮತಿ ಕೊಡೋದಿಲ್ಲ. ಬದಲಿಗೆ ಅದನ್ನ ಅತ್ಯಂತ ಸಂಕ್ಷಿಪ್ತ ರೂಪದಲ್ಲಿ ಆಚರಿಸಲು ಹೇಳ್ತವೆ. ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದುವೆ ಈ ಸಂಕ್ಷಿಪ್ತ ರೂಪದ ಕುರಿತಾಗಿದೆ. ನಿಖರವಾಗಿ ಆಶೋಚ ಕಾಲದಲ್ಲಿ ಸಂಕ್ಷಿಪ್ತ ಸಂಧ್ಯಾವಂದನೆಯ ಭಾಗವಾಗಿ ನಾವು ಗಾಯತ್ರಿ ಮಂತ್ರವನ್ನ ಜಪಿಸ್ತೀವಿ. ಪ್ರಶ್ನೆ ಏನಂದ್ರೆ, ಗಾಯತ್ರಿ ಜಪದ ಜೊತೆಗೆ ನಾರಾಯಣಾಷ್ಟಾಕ್ಷರ ಮಂತ್ರವನ್ನು ಜಪಿಸುವುದು ಕಡ್ಡಾಯವೇ, ಅಥವಾ ನಮ್ಮ ಸಂಪ್ರದಾಯದಲ್ಲಿರೋ ಹಾಗೆ ಅದನ್ನ ಆ ಸಮಯದಲ್ಲಿ ಬಿಡಬಹುದೇ? ಇದು ಶ್ರೀಮನ್ ಮಧ್ವಾಚಾರ್ಯರ ವಾಕ್ಯದ ಅಕ್ಷರಶಃ ಪಾಲನೆಯೇ ಅಥವಾ ಸಂದರ್ಭಕ್ಕೆ ತಕ್ಕ ವಿವೇಚನೆಯೇ ಅನ್ನೋದು ನಮ್ಮ ಇಂದಿನ ಚರ್ಚೆಯ ತಿರುಳು. ಈ ವಿಶ್ಲೇಷಣೆಯು ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಗ್ರಂಥದಲ್ಲಿನ ಚರ್ಚೆಯನ್ನ ಆಧರಿಸಿದೆ. ಈ ಚರ್ಚೆಯಲ್ಲಿ ನಾನು ಆಶೌಚದಂತಹ ವಿಶೇಷ ಸಂದರ್ಭಗಳಲ್ಲಿ ಸ್ಥಾಪಿತ ಸಂಪ್ರದಾಯವನ್ನ ಅನುಸರಿಸಿ ಕನಿಷ್ಠ ಆಚರಣೆಗೆ ಮಾತ್ರ ಒತ್ತು ನೀಡಬೇಕು ಅಂತ ವಾದಿಸ್ತೀನಿ. ಮತ್ತು ನಾನು ಆಚಾರ್ಯರ ಸ್ಪಷ್ಟ ನಿರ್ದೇಶನದಂತೆ ಗಾಯತ್ರಿ ಜಪ ಎಲ್ಲಿದೆಯೋ ಅಲ್ಲೆಲ್ಲ ಅದರ ಅವಿಭಾಜ್ಯ ಅಂಗವಾದ ನಾರಾಯಣಾಷ್ಟಾಕ್ಷರ ಜಪವು ಇರಲೇಬೇಕು, ಅದು ಆಶೋಚದ ಸಂದರ್ಭವೇ ಆಗಿದ್ದರೂ ಸರಿ ಅಂತ ಪ್ರತಿಪಾದಿಸ್ತೀನಿ. ಹಾಗಾದ್ರೆ ನನ್ನ ವಾದದಿಂದಲೇ ಚರ್ಚೆಯನ್ನ ಆರಂಭಿಸ್ತೀನಿ. ಖಂಡಿತ. ನನ್ನ ವಾದದ ಮೂಲ ಆಧಾರವೇ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳಿರುವ ಒಂದು ಸ್ಪಷ್ಟವಾದ ಮಾತು. ಗಾಯತ್ರ್ಯಾ ದ್ವಿಗುಣಂ ವಿಷ್ಣುಂ ಗಾಯೇತ್ ಅಷ್ಟಾಕ್ಷರಂ ಜಪೇತ್. ಇದರ ತಾತ್ಪರ್ಯವನ್ನ ನಾವು ಮೊದಲು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಗಾಯತ್ರಿ ಮಂತ್ರದಿಂದ ಸೂರ್ಯನಲ್ಲಿರುವ ನಾರಾಯಣನನ್ನು ಸ್ತುತಿಸಿದ ನಂತರ ಅದರ 3 ಪಟ್ಟು ಅಷ್ಟಾಕ್ಷರ ಮಂತ್ರವನ್ನ ಜಪಿಸ್ಬೇಕು. ನೋಡಿ, ಆಚಾರ್ಯರ ದೃಷ್ಟಿಯಲ್ಲಿ ಗಾಯತ್ರಿ ಮಂತ್ರ ಮತ್ತು ಅಷ್ಟಾಕ್ಷರ ಮಂತ್ರಗಳು ಬೇರೆ ಬೇರೆಯಲ್ಲ. ಒಂದು ಸೂರ್ಯನ ಮೂಲಕ ನಾರಾಯಣನಿಗೆ ಸಲ್ಲುವ ಪ್ರಾರ್ಥನೆಯಾದ್ರೆ, ಇನ್ನೊಂದು ನೇರವಾಗಿ ನಾರಾಯಣನ ಸ್ತುತಿ. ಹೀಗಾಗಿ ಇವೆರಡೂ ಒಂದೇ ದೇವರಿಗೆ ಸಲ್ಲುವ ಪ್ರಾರ್ಥನೆಯ 2 ಭಾಗಗಳಿದ್ದಂತೆ. ಇದೇ ಇವುಗಳ ನಡುವಿನ ಅವಿನಾಭಾವ ಸಂಬಂಧ, ಅಂದ್ರೆ ಬೇರ್ಪಡಿಸಲಾಗದ ನಂಟು. ಸರಳವಾಗಿ ಹೇಳೋದಾದ್ರೆ, ಗಾಯತ್ರಿ ಮಂತ್ರವು ಬೀಜವಾದ್ರೆ ಅಷ್ಟಾಕ್ಷರ ಮಂತ್ರವು ಅದಕ್ಕೆ ಬೇಕಾದ ನೀರು. ಒಂದಿಲ್ದೆ ಇನ್ನೊಂದರ ಫಲ ಪೂರ್ಣವಾಗೋದಿಲ್ಲ. ಈಗ ಆಶೋಚದ ವಿಷಯಕ್ಕೆ ಬರೋಣ. ಪರಾಶರ ಮಹರ್ಷಿಗಳಂತಹ ಋಷಿಗಳು ಆಶೋಚದಲ್ಲಿಯೂ ಸಂಧ್ಯಾವಂದನೆ ಲೋಪವಾಗಬಾರದು ಅಂತ ಕನಿಷ್ಠ 10 ಗಾಯತ್ರಿ ಮಂತ್ರಗಳ ಜಪಕ್ಕಾದರೂ ಅನುಮತಿ ನೀಡಿದ್ದಾರೆ. ಗಾಯತ್ರಿ ಜಪಕ್ಕೆ ಅನುಮತಿ ಇದೆ ಅಂದ್ಮೇಲೆ ಅದರ ಪೂರ್ಣ ಫಲಕ್ಕೆ ಕಾರಣವಾಗುವ ಅಷ್ಟಾಕ್ಷರ ಜಪವನ್ನು ನಾವು ಹೇಗೆ ತಾನೇ ಬಿಡದು ಸಾಧ್ಯ? ಒಂದನ್ನ ಮಾಡಿ ಇನ್ನೊಂದನ್ನ ಬಿಡೋದು ಅಪೂರ್ಣ ಆಚರಣೆ ಆಗುತ್ತೆ ಅಲ್ವಾ? ನಮ್ಮಲ್ಲಿ ಸಂಪ್ರದಾಯ ಇಲ್ಲ ಅಂತ ಹೇಳಿ ಆಚಾರ್ಯರ ಸ್ಪಷ್ಟ ಮಾತನ್ನ ಬದಿಗೊತ್ತೋದು ಸರಿಯಲ್ಲ. ಸಂಪ್ರದಾಯ ಅನ್ನೋದು ಶಾಸ್ತ್ರಕ್ಕೆ ಅನುಗುಣವಾಗಿರ್ಬೇಕೇ ಹೊರತು ಶಾಸ್ತ್ರವನ್ನು ಮೀರಿ ನಿಲ್ಲಬಾರದು. ನೀವು ಮಂಡಿಸಿದ ವಾದವು ಆಚಾರ್ಯರ ವಾಕ್ಯದ ಮೇಲಿನ ನಿಷ್ಠೆಯನ್ನ ತೋರಿಸುತ್ತೆ. ಅದನ್ನ ನಾನು ಗೌರವಿಸ್ತೀನಿ. ಆದರೆ ನಾನಿದನ್ನ ಸಂಪೂರ್ಣವಾಗಿ ಬೇರೆದೇ ದೃಷ್ಟಿಕೋನದಿಂದ ನೋಡ್ತೀನಿ. ಮೊದಲಿಗೆ ಆಶೌಚದ ಮೂಲ ತತ್ವವನ್ನ ನಾವು ಗಮನಿಸಬೇಕು. ಶಾಸ್ತ್ರ ಹೇಳುತ್ತೆ, ಸೂತಕೆ ಕರ್ಮಣಾಂ ತ್ಯಾಗಃ ಸಂಧ್ಯಾದೀನಾಂ ವಿಧೀಯತೆ. ಅಂದ್ರೆ ಆಶೌಚದಲ್ಲಿ ಕರ್ಮಗಳನ್ನ ತ್ಯಜಿಸ್ಬೇಕು ಅಂತ. ಆದ್ರೆ ಸಂಧ್ಯಾವಂದನೆಯ ಮಹತ್ವದಿಂದಾಗಿ ಪರಾಶರ ಮಹರ್ಷಿಗಳು ಅದಕ್ಕೊಂದು ವಿನಾಯಿತಿ ನೀಡ್ತಾರೆ. ಅವ್ರು ಹೇಳೋದು, ಪ್ರಾಣಾಯಾಮವನ್ನು ಬಿಟ್ಟು ಮನಸ್ಸಿನಲ್ಲೇ ಮಂತ್ರಗಳನ್ನ ಪಠಿಸಿ ಸಂಧ್ಯಾವಂದನೆ ಮಾಡಬೇಕು ಅಂತ. ಇಲ್ಲಿ ವಿನಾಯಿತಿ ಅನ್ನೋ ಪದವೇ ಬಹಳ ಮುಖ್ಯ. ವಿನಾಯಿತಿ ಅಂದ್ರೆ ಕೇವಲ ಅನಿವಾರ್ಯವಾದ ಬಿಡಲೇಬಾರದ ಅಂಶಗಳನ್ನ ಮಾತ್ರ ಆಚರಿಸೋದು. ಇದರ ಉದ್ದೇಶ ಪೂರ್ಣ ಫಲವನ್ನ ಪಡೆಯೋದಕ್ಕಿಂತ ಕರ್ಮ ಲೋಪವಾಗದಂತೆ ತಡೆಯೋದು. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ವೈದ್ಯರು ನಿಮಗೆ ತುರ್ತು ಪರಿಸ್ಥಿತಿಯಲ್ಲಿ ಕೇವಲ 1 ಮಾತ್ರೆಯನ್ನ ತೆಗೆದುಕೊಳ್ಳಲು ಹೇಳ್ತಾರೆ. ಆದರೆ ಸಾಮಾನ್ಯ ದಿನಗಳಲ್ಲಿ ನೀವು 3 ಮಾತ್ರೆಗಳನ್ನ ತೆಗೆದುಕೊಳ್ಬೇಕು. ಆಶೌಚ ಅನ್ನೋದು ಆ ತುರ್ತು ಪರಿಸ್ಥಿತಿ ಇದ್ದಂತೆ.
ಇಲ್ಲಿ ಸಾಮಾನ್ಯ ದಿನದ ನಿಯಮವಾದ 3 ಮಾತ್ರೆಗಳನ್ನ ಅನ್ವಯಿಸೋದು ಸರಿಯಾಗೋದಿಲ್ಲ. ಆಚಾರ್ಯರ ಗಾಯತ್ರ್ಯ ದ್ವಿಗುಣಂ ಅನ್ನೋ ನಿಯಮ ಇದೆಯಲ್ವಾ, ಅದು ಯಾವುದೇ ಅಡೆತಡೆಗಳಿಲ್ಲದ ಪೂರ್ಣ ಪ್ರಮಾಣದಲ್ಲಿ ಆಚರಿಸುವ ನಿತ್ಯ ಸಂಧ್ಯಾವಂದನೆಗೆ ಸಂಬಂಧಿಸಿದ್ದು. ಅದನ್ನ ತಂದು ಈ ವಿಶೇಷ ನಿರ್ಬಂಧಿತ ಸನ್ನಿವೇಶಕ್ಕೆ ಅನ್ವಯಿಸುವುದು ಶಾಸ್ತ್ರದ ಆಶಯಕ್ಕೆ ವಿರುದ್ಧವಾಗಬಹುದು. ಇನ್ನು ಸಂಪ್ರದಾಯದ ಮಾತು. ಅನೇಕ ಸಂಪ್ರದಾಯಗಳಲ್ಲಿ ಈ ಸಮಯದಲ್ಲಿ ಅಷ್ಟಾಕ್ಷರ ಜಪವನ್ನ ಆಚರಿಸೋದಿಲ್ಲ. ಈ ಸಂಪ್ರದಾಯಗಳು ಕುರುಡಾಗಿ ಹುಟ್ಟಿಲ್ಲ, ಅವು ಶಾಸ್ತ್ರದ ಇಂತಹ ಸೂಕ್ಷ್ಮವಾದ ಆಶಯಗಳನ್ನ ಅರ್ಥ ಮಾಡ್ಕೊಂಡೇ ರೂಪುಗೊಂಡಿರ್ತವೆ. ನನ್ನ ವಾದದ ಮೂಲ ಆಧಾರವೇ ಆಚಾರ್ಯರ ಆ ನಿರ್ದಿಷ್ಟ ವಾಕ್ಯ. ಬಹುಶಃ ನಾವು ಅಲ್ಲಿಂದಲೇ ನಮ್ಮ ಚರ್ಚೆಯನ್ನ ಆಳವಾಗಿ ಆರಂಭಿಸಬೇಕು. ಆ ವಾಕ್ಯವನ್ನ ಒಂದು ಸಾಮಾನ್ಯ ನಿಯಮ ಅಂತ ನೀವು ಹೇಗೆ ಸೀಮಿತಗೊಳಿಸ್ತೀರಿ? ಅದರಲ್ಲಿ ಆಶೋಚವನ್ನು ಹೊರತುಪಡಿಸಿ ಅಂತ ಎಲ್ಲೂ ಹೇಳಿಲ್ಲವಲ್ಲ? ನಿಜ, ಹಾಗಂತ ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಶಾಸ್ತ್ರವನ್ನ ಅರ್ಥೈಸ್ಕೊಳ್ಳುವಾಗ ನಾವು ಕೇವಲ ಒಂದು ವಾಕ್ಯವನ್ನ ಹಿಡಿದು ನೇತಾಡಬಾರದು. ಬದಲಿಗೆ ಒಂದು ಸಮಗ್ರ ದೃಷ್ಟಿಕೋನವನ್ನ ಹೊಂದಿರಬೇಕು. ಶಾಸ್ತ್ರವೇ ಆಪದ್ಧರ್ಮ ಅಥವಾ ವಿಶೇಷ ಸಂದರ್ಭಗಳಿಗಾಗಿ ಪ್ರತ್ಯೇಕ ನಿಯಮಗಳನ್ನ ನೀಡುತ್ತೆ. ಆಶೌಚ ಅನ್ನೋದು ಅಂತಹ ಒಂದು ವಿಶೇಷ ಸಂದರ್ಭ. ಪರಾಶರರು ವಿನಾಯಿತಿ ನೀಡುವಾಗ ಮನಸೈವೋಚ್ಚಾರಯನ್ ಮಂತ್ರಾನ್ ಅಂದ್ರೆ ಕೇವಲ ಮನಸ್ಸಿನಲ್ಲೇ ಮಂತ್ರಗಳನ್ನು ಉಚ್ಚರಿಸು ಅಂತ ಹೇಳಿದ್ದೇ ಆಚರಣೆಯನ್ನ ಎಷ್ಟು ಸಾಧ್ಯವೋ ಅಷ್ಟು ಸಂಕ್ಷಿಪ್ತಗೊಳಿಸಬೇಕು ಅನ್ನೋದನ್ನ ಸೂಚಿಸುತ್ತೆ. ಈ ಸಂಕ್ಷಿಪ್ತತೆಯ ತತ್ವಕ್ಕೆ ಒತ್ತು ನೀಡುವಾಗ ನಾವು ಹೆಚ್ಚುವರಿ ಜಪಗಳನ್ನ ಸೇರಿಸೋದು ಆ ತತ್ವಕ್ಕೆ ವಿರುದ್ಧವಲ್ಲವೇ? ಒಂದು ನಿಮಿಷ. ನೀವು ಹೆಚ್ಚುವರಿ ಜಪ ಅನ್ನೋ ಪದವನ್ನ ಬಳಸಿದಿರಿ. ನನ್ನ ವಾದವೇ ಅದು ಹೆಚ್ಚುವರಿ ಅಲ್ಲ, ಅದು ಅವಿಭಾಜ್ಯ ಅಂಗ ಅಂತ. ಅವಿಭಾಜ್ಯ ಅಂಗ ಅಂತ ಹೇಳಿದಾಗ ಅದನ್ನ ಬೇರ್ಪಡಿಸಲು ಸಾಧ್ಯವಿಲ್ಲ. ಪರಾಶರ ಮಹರ್ಷಿಗಳು ಕೇವಲ 10 ಗಾಯತ್ರಿ ಮಂತ್ರಕ್ಕೆ ಅನುಮತಿ ನೀಡಿದಾಗ ಅದರ ಅಂಗದ ಬಗ್ಗೆ ಪ್ರತ್ಯೇಕವಾಗಿ ಏನನ್ನೂ ಹೇಳಲಿಲ್ಲ. ಅವರ ಮೌನವನ್ನ ನಾವು ಹೇಗೆ ಅರ್ಥೈಸಬೇಕು? ಒಂದು ವಿಷಯದ ಬಗ್ಗೆ ಸ್ಪಷ್ಟವಾಗಿ ನಿಷೇಧ ಇಲ್ಲದಿದ್ದಾಗ ಅದನ್ನ ಮಾಡಬಹುದು ಅಂತಾನೆ ಅಲ್ವೇ ಅರ್ಥ? ಗಾಯತ್ರಿಗೆ ಅನುಮತಿ ಇರುವಾಗ ಅದರ ಸಹಚಾರಿ ಮಂತ್ರಕ್ಕೂ ಅನುಮತಿ ಇದೆ ಅಂತಾನೆ ಭಾವಿಸೋದು ಹೆಚ್ಚು ತಾರ್ಕಿಕ. ತರ್ಕವನ್ನ ನಾನು ಒಪ್ಪಿಕೊಳ್ತೀನಿ, ಆದರೆ ಅದು ಒಂದು ಮುಖ್ಯ ಅಂಶವನ್ನ ಕಡೆಗಣಿಸುತ್ತೆ. ಶಾಸ್ತ್ರದಲ್ಲಿ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ತತ್ವ ಎಲ್ಲೆಡೆ ಅನ್ವಯವಾಗುವುದಿಲ್ಲ. ಇಲ್ಲಿ ಪರಾಶರರ ಉದ್ದೇಶ ಕನಿಷ್ಠ ಆಚರಣೆಯನ್ನ ನಿರ್ದೇಶಿಸುವುದು. ಅವರು ಕೇವಲ 10 ಗಾಯತ್ರಿ ಮತ್ತು ಅರ್ಘ್ಯಪ್ರದಾನದ ಬಗ್ಗೆ ಹೇಳಿ ಸುಮ್ಮನಾಗುತ್ತಾರೆ ಅಂದ್ರೆ ಅಷ್ಟಕ್ಕೆ ಮಾತ್ರ ಅನುಮತಿ ಇದೆ ಅಂತ ಅರ್ಥೈಸುವುದೇ ಹೆಚ್ಚು ಸೂಕ್ತ. ಇಲ್ಲದಿದ್ರೆ ಗಾಯತ್ರಿಯ ಜೊತೆ ಬರುವ ಉಪಸ್ಥಾನ, ದಿಕ್ಪಾಲಕ ನಮಸ್ಕಾರ ಇತ್ಯಾದಿಗಳನ್ನು ಮಾಡಬೇಕಾಗುತ್ತಲ್ವೇ? ಅವೆಲ್ಲವನ್ನೂ ಬಿಡುವಾಗ ಇದನ್ನೂ ಸಹ ಬಿಡಬಹುದು. ಸಂಕ್ಷಿಪ್ತತೆ ಅಂದ್ರೆ ಕೇವಲ ಅನಿವಾರ್ಯವಾದದನ್ನ ಉಳಿಸಿಕೊಳ್ಳುವುದು. ನೀವು ಸಂಕ್ಷಿಪ್ತತೆಯ ತತ್ವದ ಬಗ್ಗೆ ಮಾತನಾಡಿದಿರಿ. ಆದರೆ ಸಂಪ್ರದಾಯದ ಬಗ್ಗೆ ಹೇಳುವಾಗ ನಮ್ಮಲ್ಲಿ ಸಂಪ್ರದಾಯ ಇಲ್ಲ ಅಂತ ಹೇಳಿ ಆಚಾರ್ಯರ ಮಾತನ್ನ ಬದಿಗೊತ್ತಬಹುದೇ? ನನ್ನ ಪ್ರಕಾರ ಅದು ಸಾಧ್ಯವಿಲ್ಲ. ಸಂಪ್ರದಾಯಗಳು ಕಾಲಾನುಕಾಲಕ್ಕೆ ಬದಲಾಗಬಹುದು, ಮರೆತು ಹೋಗಬಹುದು ಅಥವಾ ಸರಳೀಕರಣಗೊಳ್ಳಬಹುದು. ಆದರೆ ಶಾಸ್ತ್ರದ ಮೂಲ ತತ್ವಗಳು ಮತ್ತು ಆಚಾರ್ಯರ ನೇರ ನಿರ್ದೇಶನಗಳು ಶಾಶ್ವತ. ಸಂಪ್ರದಾಯದ ಹೆಸರಿನಲ್ಲಿ ನಾವು ಶಾಸ್ತ್ರದ ಒಂದು ಮುಖ್ಯ ಭಾಗವನ್ನ, ಅಂದ್ರೆ ಗಾಯತ್ರಿಯ ಪರಿಪೂರ್ಣತೆಗೆ ಬೇಕಾದ ಒಂದು ಪ್ರಮುಖ ಮಂತ್ರವನ್ನ ಕಡೆಗಣಿಸುವುದು ಎಷ್ಟು ಸರಿ? ಇದು ಗುರುವಾಕ್ಯಕ್ಕೆ ತೋರುವ ಅಗೌರವ ಆಗೋದಿಲ್ವೇ? ಅಗೌರವ ಅನ್ನೋದು ಬಹಳ ದೊಡ್ಡ ಮಾತು. ನಾನು ಅದನ್ನ ಹಾಗೆ ನೋಡೋದಿಲ್ಲ. ನಾನು ಸಂಪ್ರದಾಯವನ್ನ ಗುರುವಾಕ್ಯದ ಪ್ರಾಯೋಗಿಕ ವ್ಯಾಖ್ಯಾನ ಅಂತ ಭಾವಿಸ್ತೀನಿ. ಸಂಪ್ರದಾಯಗಳು ಕುರುಡಾಗಿ ಹುಟ್ಟೋದಿಲ್ಲ. ಅವು ಕಾಲ, ದೇಶ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಶಾಸ್ತ್ರದ ಆಶಯವನ್ನ ಅರ್ಥೈಸ್ಕೊಂಡು ರೂಪುಗೊಂಡಿರ್ತವೆ. ಆಶೌಚದಲ್ಲಿ ಅಷ್ಟಾಕ್ಷರವನ್ನ ಬಿಡುವ ಸಂಪ್ರದಾಯವು ಕರ್ಮಗಳನ್ನ ಕನಿಷ್ಠಗೊಳಿಸಬೇಕು ಅನ್ನೋ ಶಾಸ್ತ್ರದ ಆಂತರ್ಯವನ್ನೇ ಪ್ರತಿಬಿಂಬಿಸುತ್ತೆ. ಹಾಗಾಗಿ ಇದು ಗುರುವಾಕ್ಯಕ್ಕೆ ಅಗೌರವ ತೋರುವುದಲ್ಲ, ಬದಲಿಗೆ ಅದರ ಅನ್ವಯದ ಸೂಕ್ಷ್ಮತೆಯನ್ನ ಗೌರವಿಸುವುದು. ಒಂದು ಸ್ಥಾಪಿತ ಸಂಪ್ರದಾಯವನ್ನ ಕೇವಲ ಅದು ಆಚಾರ್ಯರ ಮಾತಿಗೆ ನೇರವಾಗಿ ಹೊಂದುತ್ತಿಲ್ಲ ಅಂತ ತಳ್ಳಿಹಾಕುವುದು ಕೂಡ ಒಂದು ರೀತಿಯಲ್ಲಿ ದುಡುಕಿನ ನಿರ್ಧಾರವಾಗಬಹುದು. ಆ ಸಂಪ್ರದಾಯದ ಹಿಂದಿರುವ ವಿವೇಚನೆಯನ್ನ ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಆ ವಿವೇಚನೆಯ ಬಗ್ಗೆಯೇ ನನ್ನ ಪ್ರಶ್ನೆ. ಆಶೌಚದಲ್ಲಿ ಸಂಧ್ಯಾವಂದನೆ ಮಾಡುವ ಮೂಲ ಉದ್ದೇಶವಾದರೂ ಏನು? ಕೇವಲ ಒಂದು ಕರ್ತವ್ಯವನ್ನ ತಪ್ಪಿಸಿಕೊಂಡೆ ಅನ್ನೋ ಸಮಾಧಾನಕ್ಕಾಗಿಯೇ? ಖಂಡಿತ ಇಲ್ಲ. ಅದರ ಉದ್ದೇಶ ಸೂರ್ಯೋದಯ ಮತ್ತು ಸೂರ್ಯಾಸ್ತದಂತಹ ದೈವಿಕ ಕಾಲಗಳಿಗೆ ಸ್ಪಂದಿಸುವುದು, ನಮ್ಮ ಬ್ರಾಹ್ಮಣ್ಯವನ್ನ ರಕ್ಷಿಸಿಕೊಳ್ಳುವುದು.
ಅರ್ಘ್ಯಪ್ರದಾನ ಮತ್ತು ದಶಗಾಯತ್ರಿಗಳು ಹೇಗೆ ಆ ರಕ್ಷಣೆಗೆ ಅನಿವಾರ್ಯವೋ ಹಾಗೆಯೇ ಗಾಯತ್ರಿಯ ಫಲ ಪೂರ್ಣವಾಗಲು ಅಷ್ಟಾಕ್ಷರ ಜಪವೂ ಅಷ್ಟೇ ಅನಿವಾರ್ಯ. ಛಾಂದೋಗ್ಯ ಉಪನಿಷತ್ ಹೇಳೋ ಹಾಗೆ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯೋಪನಿಷದಾ ತದೇವ ವೀರ್ಯವತ್ತರಂ ಭವತಿ. ಅಂದ್ರೆ ತಿಳಿದು ಶ್ರದ್ಧೆಯಿಂದ ಅದರ ರಹಸ್ಯವನ್ನ ಅರಿತು ಮಾಡಿದ ಕರ್ಮವೇ ಹೆಚ್ಚು ಶಕ್ತಿಶಾಲಿಯಾಗುತ್ತೆ. ಗಾಯತ್ರಿಯ ಪೂರ್ಣ ಫಲಕ್ಕಾಗಿ ಅಷ್ಟಾಕ್ಷರ ಜಪ ಅವಶ್ಯಕ ಅಂತ ವಿದ್ಯೆಯಿಂದ ತಿಳಿದ ಮೇಲೆ ಅದನ್ನ ಬಿಟ್ಟು ಮಾಡುವುದು ಹೇಗೆ ಶ್ರದ್ಧಾಪೂರ್ವಕ ಆಚರಣೆಯಾದೀತು? ಅದು ಕೇವಲ ಯಾಂತ್ರಿಕ ಆಚರಣೆಯಾಗುವುದಿಲ್ಲವೇ? ನೀವು ವೀರ್ಯವತ್ತರಂ ಅನ್ನೋ ಮಾತನ್ನ ಎತ್ತಿದ್ದು ಬಹಳ ಒಳ್ಳೆದಾಯ್ತು. ಆಶೌಚದ ಪ್ರಮುಖ ಉದ್ದೇಶವು ಶಾರೀರಿಕ ಮತ್ತು ಮಾನಸಿಕ ಶುದ್ಧಿಯ ಮಿತಿಯನ್ನ ಗೌರವಿಸುವುದಾಗಿದೆ. ಈ ಸಮಯದಲ್ಲಿ ಹೆಚ್ಚಿನ ಮಾನಸಿಕ ಶ್ರಮವನ್ನ ಬೇಡುವ, ಹೆಚ್ಚಿನ ಫಲವನ್ನ ಅಪೇಕ್ಷಿಸುವ ಕರ್ಮಗಳನ್ನ ಸೀಮಿತಗೊಳಿಸುವುದೇ ಶಾಸ್ತ್ರದ ಆಶಯವಾಗಿರಬಹುದು. ಅರ್ಘ್ಯ ಮತ್ತು ದಶಗಾಯತ್ರಿ ಜಪಗಳನ್ನ ಕಡ್ಡಾಯಾಚರಣೆ ಅಂತ ಪರಿಗಣಿಸಲಾಗಿದೆ ಹೊರತು ಅಷ್ಟಾಕ್ಷರ ಜಪವನ್ನ ಆ ವರ್ಗಕ್ಕೆ, ವಿಶೇಷವಾಗಿ ಈ ನಿರ್ಬಂಧಿತ ಅವಧಿಯಲ್ಲಿ ಸೇರಿಸಬೇಕೆ ಅನ್ನೋದು ಚರ್ಚಾಸ್ಪದ. ಇಲ್ಲಿ ಕರ್ಮವನ್ನು ವೀರ್ಯವತ್ತರ ಅಥವಾ ಹೆಚ್ಚು ಫಲದಾಯಕ ಮಾಡಿಕೊಳ್ಳುವ ಪ್ರಯತ್ನಕ್ಕಿಂತ ನಿಯಮದ ಕನಿಷ್ಠ ಪಾಲನೆಗೆ ಹೆಚ್ಚು ಒತ್ತು ನೀಡಲಾಗಿದೆ. ವಿನಾಯಿತಿಯ ಸಂದರ್ಭದಲ್ಲಿ ಪೂರ್ಣ ಫಲದ ಅಪೇಕ್ಷೆಗಿಂತ ಕರ್ಮಲೋಪವಾಗದಂತೆ ನೋಡಿಕೊಳ್ಳುವುದೇ ಮುಖ್ಯ ಉದ್ದೇಶವಾಲಿಯುತ್ತದೆ. ಹಾಗಾಗಿ ನಿಮ್ಮ ಪ್ರಶ್ನೆಗೆ ನನ್ನುತ್ತರ ಹೌದು. ಆ ಸಮಯದಲ್ಲಿ ಅದು ಯಾಂತ್ರಿಕ ಎನಿಸಿದ್ರೂ ಕರ್ತವ್ಯ ಪಾಲನೆಯ ದೃಷ್ಟಿಯಿಂದ ಅಷ್ಟೇ ಸಾಕು. ನಿಮ್ಮ ವಾದವನ್ನು ನಿರ್ವಹಣೆ ಮತ್ತು ವರ್ಧನೆ ಅಂದ್ರೆ ಮೇಂಟೆನೆನ್ಸ್ ವರ್ಸಸ್ ಎನ್ಹ್ಯಾನ್ಸ್ಮೆಂಟ್ ಅಂತ ನೋಡಬಹುದು. ನಿಮ್ಮ ಪ್ರಕಾರ ಆಶೋಚ್ಯದಲ್ಲಿ ಕೇವಲ ನಿರ್ವಹಣೆ ಸಾಕು, ವರ್ಧನೆ ಬೇಕಿಲ್ಲ. ಆದರೆ ನಾನು ಹೇಳುತ್ತಿರುವುದು ನಾರಾಯಣಾಷ್ಟಾಕ್ಷರವು ಗಾಯತ್ರಿ ಜಪದ ವರ್ಧನೆಯಲ್ಲ, ಅದು ಅದರ ಅಂತರ್ಗತ ಭಾಗ. ನೀವು ಒಂದು ಯಂತ್ರವನ್ನು ನಿರ್ವಹಿಸುವಾಗ ಅದರ ಅರ್ಧಭಾಗವನ್ನು ಮಾತ್ರ ಸರಿಪಡಿಸಿ ಇನ್ನರ್ಧವನ್ನು ಬಿಡುವುದಿಲ್ಲ ಅಲ್ವಾ? ಇಡೀ ಯಂತ್ರವನ್ನು ಕನಿಷ್ಠ ಮಟ್ಟದಲ್ಲಾದರೂ ಚಾಲನೆಯಲ್ಲಿಡ್ಲು ಪ್ರಯತ್ನಿಸುತ್ತೀರಿ. ಗಾಯತ್ರಿ ಮತ್ತು ಅಷ್ಟಾಕ್ಷರಗಳು ಆ ರೀತಿ ಒಂದನ್ನು ಬಿಟ್ಟು ಇನ್ನೊಂದನ್ನು ನಿರ್ವಹಿಸುವುದು ಅಪೂರ್ಣ ನಿರ್ವಹಣೆ. ಆ ಹೋಲಿಕೆ ಆಸಕ್ತಿದಾಯಕವಾಗಿದೆ, ಆದರೆ ಆಶೋಚದ ಸಂದರ್ಭಕ್ಕೆ ಅದು ಸಂಪೂರ್ಣವಾಗಿ ಹೊಂದಿಕೆಯಾಗುವುದಿಲ್ಲ ಅಂತ ನನ್ನ ಭಾವನೆ. ಏಕೆಂದರೆ ಇಲ್ಲಿ ನಾವು ಯಂತ್ರದ ಭಾಗಗಳ ಬಗ್ಗೆ ಮಾತಾಡ್ತಿಲ್ಲ, ಮಂತ್ರಗಳ ಬಗ್ಗೆ ಮಾತಾಡ್ತಿದ್ದೀವಿ. ಪ್ರತಿಯೊಂದು ಮಂತ್ರಕ್ಕೂ ತನ್ನದೇ ಆದ ಶಕ್ತಿ, ದೇವತೆ ಮತ್ತು ಫಲ ಇದೆ. ಆಶೋಚದಲ್ಲಿ ಕೆಲವು ಶಕ್ತಿಗಳನ್ನು ಆವಾಹನೆ ಮಾಡೋದಕ್ಕೆ ನಿರ್ಬಂಧ ಇರಬಹುದು. ಹಾಗಾಗಿಯೇ ಪ್ರಾಣಾಯಾಮವನ್ನು ಸಹ ನಿಷೇಧಿಸಲಾಗಿದೆ. ಪ್ರಾಣಾಯಾಮವಿಲ್ಲದೆ ಮಾಡುವ ಗಾಯತ್ರಿ ಜಪವೇ ಒಂದು ಅಪೂರ್ಣ ಆಚರಣೆ. ಆ ಅಪೂರ್ಣತೆಗೆ ಶಾಸ್ತ್ರ ಒಪ್ಪಿಗೆ ನೀಡುವಾಗ ಅಷ್ಟಾಕ್ಷರವಿಲ್ಲದ ಗಾಯತ್ರಿ ಜಪಕ್ಕೂ ಒಪ್ಪಿಗೆ ನೀಡಿದೆ ಅಂತ ಭಾವಿಸುವುದರಲ್ಲಿ ತಪ್ಪೇನಿದೆ? ಸಂಪ್ರದಾಯವು ಬಹುಶಃ ಇದೇ ತರ್ಕವನ್ನ ಆಧರಿಸಿರಬಹುದು. ಇಷ್ಟೆಲ್ಲ ಚರ್ಚೆಯ ನಂತರವೂ ನನ್ನ ಪ್ರಕಾರ ಆಚಾರ್ಯರ ಮಾತಿನ ಸ್ಪಷ್ಟತೆಗೆ ನಾವು ಹೆಚ್ಚು ಬೆಲೆ ಕೊಡಬೇಕು. ಅವರ ವಾಕ್ಯ ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕ. ಗಾಯತ್ರಿ ಅಷ್ಟಾಕ್ಷರ ಮಂತ್ರಗಳ ನಡುವಿನ ಆ ಅವಿನಾಭಾವ ಸಂಬಂಧವನ್ನು ಪರಿಗಣಿಸಿದಾಗ ಆಶೋಚದ ಸಂಕ್ಷಿಪ್ತ ಸಂಧ್ಯಾವಂದನೆಯಲ್ಲೂ ನಾರಾಯಣಾಷ್ಟಾಕ್ಷರ ಜಪವನ್ನು ಮಾಡುವುದು ಶಾಸ್ತ್ರೀಯವಾಗಿ ಹೆಚ್ಚು ಸಮರ್ಥನೀಯ. ಇದು ಶ್ರದ್ಧೆಯಿಂದ ಮಾಡುವ ಆಚರಣೆಯನ್ನು ಅಪೂರ್ಣಗೊಳಿಸದೆ ಇನ್ನಷ್ಟು ಪರಿಪೂರ್ಣ ಮತ್ತು ಫಲಪ್ರದಾಯಕವಾಗಿಸುತ್ತದೆ. ಅಂತಿಮವಾಗಿ ಇದು ಗುರುವಾಕ್ಯದ ಮೇಲಿನ ನಮ್ಮ ನಂಬಿಕೆಯನ್ನು ಪರೀಕ್ಷಿಸುವ ವಿಷಯ. ಆದರೆ ನನ್ನ ಪ್ರಕಾರ ಶಾಸ್ತ್ರದ ಆಶಯ ಮತ್ತು ಸಂದರ್ಭದ ಸೂಕ್ಷ್ಮತೆಯನ್ನ ಗೌರವಿಸುವುದೇ ನಿಜವಾದ ಶ್ರದ್ಧೆ. ಆಶೋಚದ ವಿಶೇಷ ಪರಿಸ್ಥಿತಿ ಮತ್ತು ಕರ್ಮಗಳನ್ನು ಕನಿಷ್ಠಗೊಳಿಸಬೇಕೆಂಬ ಶಾಸ್ತ್ರದ ಸಾಮಾನ್ಯ ಆಶಯವನ್ನು ಗಮನಿಸಿದಾಗ ಸ್ಥಾಪಿತ ಸಂಪ್ರದಾಯವನ್ನು ಅನುಸರಿಸಿ ಕೇವಲ ಅತ್ಯವಶ್ಯಕ ಕರ್ಮಗಳಿಗೆ ಆಚರಣೆಯನ್ನ ಸೀಮಿತಗೊಳಿಸುವುದು ಹೆಚ್ಚು ವಿವೇಕಯುತ ಮಾರ್ಗ. ಗಾಯತ್ರಿಯ ದ್ವಿಗುಣಂ ಅನ್ನೋ ನಿಯಮವನ್ನ ಪೂರ್ಣ ಪ್ರಮಾಣದ ಸಾಮಾನ್ಯ ಸಂದರ್ಭದ ಆಚರಣೆಗೆ ಮೀಸಲಿಡುವುದು ಸೂಕ್ತ. ಇದು ಆಚಾರ್ಯರ ಮಾತನ್ನ ಅಲ್ಲಗಳೆಯುವುದಲ್ಲ, ಬದಲಿಗೆ ಅದನ್ನ ಸರಿಯಾದ ಸಂದರ್ಭದಲ್ಲಿ ಅನ್ವಯಿಸುವ ವಿವೇಚನೆ. ಸ್ಪಷ್ಟವಾಗಿ ನಮ್ಮಿಬ್ಬರ ದೃಷ್ಟಿಕೋನಗಳು ಶಾಸ್ತ್ರ ಮತ್ತು ಗುರುವಾಕ್ಯಗಳ ಮೇಲಿನ ಅಪಾರ ಗೌರವದಿಂದಲೇ ಹುಟ್ಟಿವೆ. ಒಂದೆಡೆ ಶಾಸ್ತ್ರದ ಅಕ್ಷರಶಃ ಪಾಲನೆಗೆ ಮತ್ತು ಅದರ ಅಂತರ್ಗತ ತರ್ಕಕ್ಕೆ ಒತ್ತು ನೀಡಿದ್ರೆ, ಇನ್ನೊಂದೆಡೆ ಸಂದರ್ಭೋಚಿತ ಆಚರಣೆ ಮತ್ತು ತಲೆಮಾರುಗಳಿಂದ ಬಂದ ಸಂಪ್ರದಾಯದ ವಿವೇಕವನ್ನು ಎತ್ತಿ ಹಿಡಿಯುತ್ತೆ. ಹೌದು, ಇದು ನಿಜಕ್ಕೂ ಒಂದು ಧರ್ಮಸಂಕಟದ ವಿಷಯ. ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು ಅಂತ ನಿರ್ಧರಿಸೋದು ಸುಲಭವಲ್ಲ. ಈ ವಿಷಯದ ಕುರಿತು ಸಂಧ್ಯಾವಂದನೆಯ ಅಂತರಂಗ ಗ್ರಂಥದಲ್ಲಿ ಇನ್ನಷ್ಟು ಆಳವಾದ ಚರ್ಚೆ ಲಭ್ಯವಿದೆ. ಕೇಳುಗರು ತಮ್ಮ ವಿವೇಚನೆಯನ್ನು ಬಳಸಿ ಈ ಜ್ಞಾನವನ್ನ ಮತ್ತಷ್ಟು ಅರಿಯಬಹುದು ಮತ್ತು ತಮ್ಮದೇ ಆದ ನಿರ್ಧಾರಕ್ಕೆ ಬರಬಹುದು. ನಮ್ಮ ಚರ್ಚೆಯ ಉದ್ದೇಶವೂ ಅದೇ ಆಗಿದೆ.